ವಿದ್ಯಾರ್ಥಿಗಳೇ, ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತವನ್ನು ಕೋರ್ತಾ, ನನ್ನ ಹೆಸರು ವಿಷ್ಣು KS. 9ನೇ ಸೆಷನ್ನಲ್ಲಿ ನಾವು ಎಲ್ ಆಕಾರದ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. In this session, we will discuss a more modern concept in cost theory, that is L-shaped cost curve. Unlike the traditional U-shaped curve, the modern theory is especially relevant for large-scale modern production in long run. It reflects the implications of technological process progress, economies of scale, and efficient management. So, what is an L-shaped LAC curve? It is a curve that declines sharply at first stage due to economies of scale. After a certain point, it flattens and remains constant or nearly constant as output continue to increase. This creates the characteristics of L-shaped cost curve. L-shaped average cost curve. L ಆಕಾರದ ಸರಾಸರಿ ವೆಚ್ಚದ ರೇಖೆ. ಇದು ವೆಚ್ಚದ ನಡವಳಿಕೆಯನ್ನು ಕುರಿತ ಆಧುನಿಕ ಸಿದ್ಧಾಂತವಾಗಿದ್ದು, ಮುಖ್ಯವಾಗಿ ದೊಡ್ಡ ಪ್ರಮಾಣದ ಉತ್ಪಾದನೆಯಲ್ಲಿ ದೀರ್ಘಾವಧಿಯಲ್ಲಿ ಪ್ರಾಯೋಗಿಕವಾಗಿ ಇದು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಸಾಂಪ್ರದಾಯಿಕ ಯು ಆಕಾರದ ಸರಾಸರಿ ವೆಚ್ಚದ ರೇಖೆಗಿಂತ ಭಿನ್ನವಾಗಿ ಎಲ್ ಆಕಾರದ ವೆಚ್ಚದ ರೇಖೆಯು ತಾಂತ್ರಿಕ ಪ್ರಗತಿ, ಆರ್ಥಿಕ ಮಿತವ್ಯಯ ಮತ್ತು ಪರಿಣಾಮಕಾರಿ ಉತ್ಪಾದನಾ ನಿರ್ವಹಣೆಯನ್ನು ಪ್ರತಿಬಿಂಬಿಸುತ್ತೆ. ಎಲ್ ಆಕಾರದ ಸರಾಸರಿ ವೆಚ್ಚದ ರೇಖೆ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಎಲ್ ಆಕಾರದ ಸರಾಸರಿ ವೆಚ್ಚದ ರೇಖೆಯು ಆರಂಭದಲ್ಲಿ ಆರ್ಥಿಕ ಮಿತವ್ಯಯಗಳ ಕಾರಣದಿಂದಾಗಿ ತೀವ್ರವಾಗಿ ಕುಸಿಯುತ್ತದೆ. ಒಂದು ನಿರ್ದಿಷ್ಟ ಉತ್ಪಾದನಾ ಹಂತದ ನಂತರ ಅದು ಚಪ್ಪಟೆಯಾಗ್ತಾ ಹೋಗುತ್ತೆ ಅಥವಾ y-ಅಕ್ಷಕ್ಕೆ ಹತ್ತಿರವಾಗ್ತಾ ಸಮಾನಾಂತರವಾಗುತ್ತಾ ಹೋಗುತ್ತದೆ. ಮತ್ತು ಉತ್ಪಾದನೆ ಹೆಚ್ಚಾದರೂ ಸಹ ಇದಕ್ಕಿಂತಲೂ ಉತ್ಪಾದನೆ ಹೆಚ್ಚಾದರೂ ಸಹ LACಯು ಸ್ಥಿರವಾಗಿರುತ್ತದೆ ಅಥವಾ ಬಹುತೇಕ ಸ್ಥಿರವಾಗಿರುತ್ತದೆ. ಹೀಗಾಗಿ ಇದು ಎಲ್ ಆಕಾರವನ್ನು ಹೊಂದುತ್ತೆ. ಹಾಗಾಗಿ ಇದನ್ನ ದೀರ್ಘಾವಧಿಯ ಸರಾಸರಿ ವೆಚ್ಚದ ಎಲ್ ಆಕಾರದ ರೇಖೆ ಅಂತಂದು ಕರೆಯಲಾಗುತ್ತೆ. ಎಲ್ ಆಕಾರದ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯು ಆಧುನಿಕ ವೆಚ್ಚ ಸಿದ್ಧಾಂತದಿಂದ ಬಂದಂತಹ ಒಂದು ಪರಿಕಲ್ಪನೆಯಾಗಿದೆ. ಇದು ಸಾಂಪ್ರದಾಯಿಕ ಯು ಆಕಾರದ ಸರಾಸರಿ ವೆಚ್ಚದ ರೇಖೆಗಿಂತ ಪರ್ಯಾಯವಾದಂತಹ ಸಿದ್ಧಾಂತವಾಗಿದೆ. ಯು ಆಕಾರದ ರೇಖೆ ಅಂತಿಮವಾಗಿ ಆರ್ಥಿಕ ಅಪವ್ಯಯಗಳ ಕಾರಣದಿಂದಾಗಿ ಮೇಲಕ್ಕೆ ತಿರುಗಿದರೆ, ಎಲ್ ಆಕಾರದ ರೇಖೆಯ ಸರಾಸರಿ ವೆಚ್ಚಗಳು ಉತ್ಪಾದನೆಯ ಅತ್ಯಂತ ವಿಶಾಲ ವ್ಯಾಪ್ತಿಯಲ್ಲಿ ಇಳಿಯುತ್ತಲೇ ಇರುತ್ತದೆ ಅಥವಾ ಸ್ಥಿರವಾಗಿರುತ್ತದೆ ಅನ್ನುವುದನ್ನು ಇದು ಸೂಚಿಸುತ್ತದೆ. ನೆಕ್ಸ್ಟ್, ವೈ ಈಸ್ L-shaped LAC? The L shape is a result of mainly two key factors. First one is sustained economies of scale. These can come from technological process, learning by doing, improved management techniques, specializations, and bulk purchasing. These factors allow costs to fall continuously or remain low over a wide range of output. The second reason is absence or delayed onset of significant diseconomies of scale.
The L-shaped curve suggests that the marginal managerial problems of large-scale production either don't cause significant cost increase or only become a major issue at extremely high output level that most firms don't reach. Firms can replicate efficient production unit like adding new assembly lines without facing major coordination penalties. ಎಲ್ ಆಕಾರಕ್ಕೆ ಕಾರಣವಾಗುವಂತಹ ಅಂಶಗಳ ಬಗ್ಗೆ ನೋಡೋದಾದ್ರೆ, ಎಲ್ ಆಕಾರದ ಎಲ್ಎಸಿ ರೇಖೆಯು ಸಂಸ್ಥೆಗಳು ಆರ್ಥಿಕ ಮಿತವ್ಯಯಗಳ ಪ್ರಯೋಜನವನ್ನ ತುಂಬಾ ದೀರ್ಘಕಾಲದವರೆಗೆ ಪಡೆಯಬಹುದು ಅನ್ನುವುದನ್ನು ಇದು ಸೂಚಿಸುತ್ತೆ. ಜೊತೆಗೆ ಆರ್ಥಿಕ ಅಪವ್ಯಯಗಳು ಇತರೆ ಹಲವು ಕಾರಣಗಳಿಂದಾಗಿ ಪರಿಣಾಮಕಾರಿಯಾಗಿ ತಡೆಗಟ್ಟಲ್ಪಡ್ತವೆ ಅಂತಂದು ತೋರಿಸುತ್ತೆ. ಸಾಮಾನ್ಯವಾಗಿ ಈ ಆಕಾರವನ್ನ ವಿವಿಧ ಕೈಗಾರಿಕೆಗಳ ಪ್ರಾಯೋಗಿಕ ಅಧ್ಯಯನದ ಮೂಲಕ ಗಮನಿಸಲಾಗಿದೆ. ಎಲ್ ಆಕಾರದ ಎಲ್ಎಸಿ ರೇಖೆಗೆ ಪ್ರಮುಖವಾದಂತಹ ಕಾರಣಗಳಲ್ಲಿ ಮುಖ್ಯವಾಗಿ 2 ಕಾರಣಗಳಿದ್ದಾವೆ. ಮೊದಲನೇದಾಗಿ ಸುಸ್ಥಿರ ಆರ್ಥಿಕ ಮಿತವ್ಯಯಗಳು ಮತ್ತು ಎರಡನೇದಾಗಿ ಗಮನಾರ್ಹ ಪ್ರಮಾಣದ ಆರ್ಥಿಕ ಅಪವ್ಯಯಗಳ ಅನುಪಸ್ಥಿತಿ. ಈ 2 ಕಾರಣದಿಂದಾಗಿ ಎಲ್ಎಸಿಯ ಎಲ್ ಆಕಾರಕ್ಕೆ ಕಾರಣವಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಸುಸ್ಥಿರ ಆರ್ಥಿಕ ಮಿತವ್ಯಯಗಳ ಬಗ್ಗೆ ನೋಡೋದಾದ್ರೆ, ತಾಂತ್ರಿಕ ಪ್ರಗತಿ ಅಂದ್ರೆ ಆಧುನಿಕ ಉತ್ಪಾದನಾ ವಿಧಾನಗಳು, ಯಾಂತ್ರೀಕರಣ, ಸುಧಾರಿತ ಯಂತ್ರೋಪಕರಣಗಳು ಸಂಸ್ಥೆಗೆ ದೊಡ್ಡ ಪ್ರಮಾಣದ ಉತ್ಪನ್ನದಲ್ಲಿಯೂ ಸಹ ವೆಚ್ಚವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶವನ್ನ ಒದಗಿಸಿಕೊಡ್ತವೆ. ಜೊತೆಗೆ ಮಾಡುತ್ತಾ ಕಲಿಯುವುದು, ಲರ್ನಿಂಗ್ ಬೈ ಡೂಯಿಂಗ್ ಅಂತಂದು. ಒಂದು ಸಂಸ್ಥೆ ಕಾಲಾನಂತರದಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿದಂತೆ ಕಾರ್ಮಿಕರು ಮತ್ತು ನಿರ್ವಹಣಾ ಅನುಭವಗಳನ್ನು ಕಾರ್ಮಿಕರು ಮತ್ತು ನಿರ್ವಾಹಕರು ಗಳಿಸ್ತಾ ಹೋಗ್ತಾರೆ. ಉತ್ಪಾದನೆ ಹೆಚ್ಚು ಪರಿಣಾಮಕಾರಿ ವಿಧಾನದಲ್ಲಿ ಇಲ್ಲಿ ಉತ್ಪಾದನೆಯನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಕಲಿಕಾ ರೇಖೆಯ ಪರಿಣಾಮದಿಂದಾಗಿ ಪ್ರತಿ ಯೂನಿಟ್ಗೆ ವೆಚ್ಚ ನಿರಂತರವಾಗಿ ಕಡಿಮೆಯಾಗ್ತಾ ಹೋಗುತ್ತೆ. ಸುಧಾರಿತ ನಿರ್ವಹಣಾ ತಂತ್ರಗಳು ಅಂದ್ರೆ ಆಧುನಿಕ ನಿರ್ವಹಣಾ ಪದ್ಧತಿಗಳು, ವಿಕೇಂದ್ರೀಕರಣ, ಉತ್ತಮ ಮಾಹಿತಿ ವ್ಯವಸ್ಥೆಗಳು ದೊಡ್ಡ ಸಂಸ್ಥೆಗಳ ಆರ್ಥಿಕ ಮಿತವ್ಯಯಗಳಿಗೆ ಕಾರಣವಾಗುವ ಮೂಲಕ ಸಮನ್ವಯ ಮತ್ತು ನಿಯಂತ್ರಣ ಸಮಸ್ಯೆಗಳನ್ನು ತಪ್ಪಿಸಲು ಅಥವಾ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವೈಶಿಷ್ಟ್ಯತೆ ಮತ್ತು ದೊಡ್ಡ ಪ್ರಮಾಣದ ಖರೀದಿ ಅಂದ್ರೆ ವೈಶಿಷ್ಟ್ಯತೆಯನ್ನು ಸಾಧಿಸೋದಿಕ್ಕೆ, ಕಾರ್ಮಿಕ ವಿಭಜನೆಯನ್ನ ಮಾಡೋದಿಕ್ಕೆ, ಹೂಡುವಳಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡೋದ್ರಿಂದ ಸಿಗುವಂತಹ ಪ್ರಯೋಜನ. ಹೀಗೆ ದೊಡ್ಡ ಮಟ್ಟದ ಉತ್ಪಾದನೆಗೆ ಎಷ್ಟೇ ವಿಸ್ತಾರ ಆದರೂ ಸಹ ವೆಚ್ಚಗಳು ಮಾತ್ರ ಸ್ಥಿರವಾಗಿರ್ತವೆ ಅಥವಾ ಕೆಳಮುಖವಾಗಿ ಇಳಿಕೆಯಾಗ್ತಲೇ ಹೋಗ್ತವೆ. ಎಲ್ ಆಕಾರಕ್ಕೆ ಎರಡನೇ ಪ್ರಮುಖ ಕಾರಣ ಅಂದ್ರೆ ಗಮನಾರ್ಹ ಪ್ರಮಾಣದ ಆರ್ಥಿಕ ಅಪವ್ಯಯಗಳ ಅನುಪಸ್ಥಿತಿ. ಎಲ್ ಆಕಾರದ ರೇಖೆಯು ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸಂಬಂಧಿಸಿದ ವ್ಯವಸ್ಥಾಪನೆ ಮತ್ತು ಸಾಂಸ್ಥಿಕ ಸವಾಲುಗಳು ಸರಾಸರಿ ವೆಚ್ಚಗಳಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣ ಆಗೋದಿಲ್ಲ. ಅವು ಅತಿರೇಕದ ಉತ್ಪನ್ನದಲ್ಲಿ ಮಾತ್ರ ಸಂಭವಿಸುತ್ತವೆ ಅಂತಂದು ಇದು ಸೂಚಿಸುತ್ತೆ. ಆದರೆ ಬಹುತೇಕ ಉದ್ಯಮಗಳು ಈ ಅತಿರೇಕದ ಉತ್ಪನ್ನವನ್ನು ತಲುಪುವುದೇ ಇಲ್ಲ ಅಂತಂದು ಹೇಳಲಾಗುತ್ತೆ. ಸಂಸ್ಥೆಗಳು ಹೆಚ್ಚು ದಕ್ಷವಾಗಿ ಉತ್ಪಾದನಾ ಘಟಕಗಳನ್ನು ಸಮನ್ವಯಗೊಳಿಸುವ ಮೂಲಕ ನಷ್ಟವನ್ನು ಅನುಭವಿಸದೆ ಅವು ಈ ಹಿಂದೆ ಇದ್ದಂತಹ ಸ್ಥಿತಿಯನ್ನೇ ಪುನರಾವರ್ತಿಸೋದಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ನೆಕ್ಸ್ಟ್, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ L-shaped LAC. The diagram show a visual representation of L-shaped LAC cost curve. The initial downward slope of the curve represent the economies of scale. As a firm expands from a small to medium size, it gains significant cost advantage from specialization, technical efficiencies, and purchasing power, which makes the average cost per unit fall
rapidly. After this initial drop, the curve becomes flat or slope very gently downwards. This flat section show that the firm expenses constant returns to scale. The firm experiences constant returns to scale over a wide range of output, it keeping average cost stable. Alternatively, the cost curve might still decline very gradually due to economies of scale like learning effect. The crucial point is that these economies of scale don't significantly impact cost within the normal production range for most firms. ರೇಖಾಚಿತ್ರದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ, ರೇಖಾಚಿತ್ರದಲ್ಲಿ ಎಲ್ ಆಕಾರದ LAC ರೇಖೆಯನ್ನು ತೋರಿಸಲಾಗಿದೆ. ಸಾಮಾನ್ಯವಾಗಿ ಈ ರೇಖೆಯು ಆರಂಭಿಕ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಆರಂಭಿಕವಾಗಿ ತೀವ್ರವಾಗಿ ಇಳಿಕೆಯಾಗುತ್ತಾ ಹೋಗುತ್ತೆ. ನಂತರ ಉದ್ದವಾದಂತಹ ಸಮತಲವಾದಂತಹ ವಿಭಾಗವನ್ನ ಇದು ಹೊಂದುತ್ತಾ ಹೋಗುತ್ತೆ. ಎಲ್ ಆಕಾರದ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ, ಆರಂಭಿಕವಾಗಿ ಇದು ಕೆಳಮುಖ ಇಳಿಜಾರನ್ನು ಹೊಂದಿರುತ್ತೆ. ಏಕೆಂದ್ರೆ ಈ ರೇಖೆಯ ಆರಂಭಿಕ ಭಾಗದಲ್ಲಿ ಆರ್ಥಿಕ ಮಿತವ್ಯಯಗಳು ಸಂಭವಿಸುತ್ತವೆ. ಸಂಸ್ಥೆ ಸಣ್ಣ ಗಾತ್ರದಿಂದ ಮಧ್ಯಮ ಗಾತ್ರಕ್ಕೆ ವಿಸ್ತರಿಸುತ್ತಾ ಹೋದಂತೆ ವಿಶೇಷತೆ, ನೈಪುಣ್ಯತೆ, ತಾಂತ್ರಿಕ ದಕ್ಷತೆಗಳು ಮತ್ತು ಖರೀದಿ ಮಿತವ್ಯಯಗಳು ಗಣನೀಯವಾಗಿ ಇವುಗಳ ಪ್ರಯೋಜನ ಸಿಗ್ತಾ ಹೋಗುತ್ತೆ. ಇದರಿಂದಾಗಿ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ರೇಖೆ ವೇಗವಾಗಿ ಇಳಿಕೆಯಾಗೋದಕ್ಕೆ ಆರಂಭ ಆಗುತ್ತೆ. ಮತ್ತೆ ನಿಧಾನವಾಗಿ ಇಳಿಮುಖವಾಗುವಂತಹ ಸಮತಲ ವಿಭಾಗ. ಆರಂಭಿಕ ವೇಗದ ಇಳಿಕೆಯ ನಂತರ LAC ರೇಖೆಯು OX ಅಕ್ಷಕ್ಕೆ ಸಮತಲವಾಗುತ್ತಾ ಹೋಗುತ್ತದೆ. ಅಂದ್ರೆ ಬಹಳ ನಿಧಾನವಾಗಿ ಕೆಳಮುಖವಾಗಿ ಇಳಿಜಾರಾಗುತ್ತಾ ಹೋಗುವುದನ್ನು ನಾವು ಗಮನಿಸಬಹುದು. ಉದ್ಯಮದ ದೀರ್ಘಾವಧಿ ಉತ್ಪಾದನೆಯಲ್ಲಿ ಸ್ಥಿರ ಪ್ರತಿಫಲ ಅನುಭವಿಸುವುದು ಮುಂದುವರಿಸುತ್ತಲೇ ಇರುತ್ತೆ. ಅಂದ್ರೆ ಹೂಡುವಳಿಗಳನ್ನು ದ್ವಿಗುಣಗೊಳಿಸುವುದು ಉತ್ಪಾದನೆಯ ದ್ವಿಗುಣಕ್ಕೂ ಸಹ ಕಾರಣವಾಗ್ತಾ ಇರುತ್ತೆ. ಇದರಿಂದಾಗಿ ಸರಾಸರಿ ವೆಚ್ಚಗಳು ಬಹುತೇಕ ಸ್ಥಿರವಾಗ್ತಾ ಹೋಗ್ತವೆ. ಪರ್ಯಾಯವಾಗಿ ಇನ್ನೂ ಬಹಳ ಸೂಕ್ಷ್ಮವಾದ ಆರ್ಥಿಕ ಮಿತವ್ಯಯಗಳನ್ನ ಉದ್ಯಮ ಈ ಸಂದರ್ಭದಲ್ಲಿ ಅನುಭವಿಸ್ತಾ ಇರಬಹುದು. ಉದಾಹರಣೆಗೆ ಕಲಿಕೆ ಪರಿಣಾಮಗಳು ಮತ್ತೆ ತಾಂತ್ರಿಕ ಸುಧಾರಣೆಗಳು. ಈ ರೀತಿಯ ಸೂಕ್ಷ್ಮ ಪ್ರಮಾಣದ ಮಿತವ್ಯಯಗಳಿಂದಾಗಿ LAC ರೇಖೆ ನಿಧಾನವಾಗಿ ಇಳಿಕೆಯಾಗ್ತಾ ಇರುತ್ತೆ. ಅಂತಿಮವಾಗಿ ಹೆಚ್ಚಿನ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಅಪವ್ಯಯಗಳು ಪ್ರಾರಂಭವಾಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗಾಗಿ ಈ ರೇಖೆ ಮೇಲ್ಗಡೆ ಚಲಿಸುವಂತಹ ಸಾಧ್ಯತೆ ಇರುವುದೇ ಇಲ್ಲ. Implications of L-shaped LAC curve. The L-shaped LAC curve has several important implications. It supports the idea of mass production, where large-scale operations are the cost effective. It also introduces the concept of a minimum efficient scale, which is a wide range of output where a firm can produce at its lowest possible average cost. The theory also helps to understand industry structure and is considered a reflection of modern business reality. Finally, it emphasizes the importance of a focus on innovation to maintain cost advantages. ಎಲ್ ಆಕಾರದ LAC ರೇಖೆಯ ಪ್ರಮುಖವಾದಂತಹ ಅನ್ವಯಗಳ ಬಗ್ಗೆ ನಾವು ನೋಡೋದಾದ್ರೆ, ಮೊದಲನೇದಾಗಿ ಸಪೋರ್ಟ್ ಮಾಸ್ ಪ್ರೊಡಕ್ಷನ್, ಸಾಮೂಹಿಕ ಉತ್ಪಾದನೆಗೆ ಬೆಂಬಲ. ಅಂದ್ರೆ
ದೊಡ್ಡ ಪ್ರಮಾಣದ ಉತ್ಪಾದನೆ ಅಥವಾ ಸಾಮೂಹಿಕ ಉತ್ಪಾದನೆಯ ಪ್ರಯೋಜನಗಳಿಗೆ ಇದು ಸೈದ್ಧಾಂತಿಕ ಬೆಂಬಲವನ್ನು ನೀಡುತ್ತೆ. ಏಕೆಂದರೆ ಸಂಸ್ಥೆಗಳು ವಿಸ್ತರಣೆ ಆಗ್ತಾ ಹೋದಂತೆ ನಿರಂತರವಾಗಿ ವೆಚ್ಚಗಳನ್ನು ಕಡಿಮೆ ಮಾಡಬಹುದು ಮತ್ತು ಕಡಿಮೆ ಸರಾಸರಿ ವೆಚ್ಚಗಳನ್ನು ನಿರ್ವಹಿಸಿಕೊಂಡು ಹೋಗಬಹುದಾಗಿದೆ. ಕನಿಷ್ಠ ದಕ್ಷತೆಯ ಪ್ರಮಾಣ ಅಂತಂದು MEAS ಅಂತ ಅಂದ್ರೆ LAC ರೇಖೆಯು ಸಮತಲವಾಗುವ ಬಿಂದುವನ್ನ ಸಾಮಾನ್ಯವಾಗಿ ಕನಿಷ್ಠ ದಕ್ಷ ಪ್ರಮಾಣ ಅಂತಂದು ಕರೆಯಲಾಗುತ್ತೆ. ಈ ಹಂತದಲ್ಲಿ LAC ಬಹಳ ನಿಧಾನವಾಗಿ ಇಳಿಕೆಯಾಗೋದಕ್ಕೆ ಪ್ರಾರಂಭವಾಗುತ್ತೆ. ಈ ಹಂತದ ನಂತರ ಉತ್ಪನ್ನ ಪ್ರಮಾಣದ ಮತ್ತಷ್ಟು ಹೆಚ್ಚಳವು ಸರಾಸರಿ ವೆಚ್ಚವನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಕೈಗಾರಿಕಾ ರಚನೆ LAC ರೇಖೆಯು ಕೈಗಾರಿಕೆ L ಆಕಾರದಲ್ಲಿರುವಂತಹ LACಯ ಕಾರಣದಿಂದಾಗಿ ಕೈಗಾರಿಕೆಗಳು ಸಾಮಾನ್ಯವಾಗಿ ಅದರಲ್ಲೂ ದೊಡ್ಡ ಸಂಸ್ಥೆಗಳಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಏಕೆಂದರೆ ಅವುಗಳು ಸಣ್ಣ ಸಂಸ್ಥೆಗಳು ಸಾಧಿಸಲು ಸಾಧ್ಯವಾಗದಂತಹ ವೆಚ್ಚದ ಅನುಕೂಲಗಳನ್ನು ಪಡೆಯಬಹುದು. ಇದರಿಂದಾಗಿ ಕೇಂದ್ರೀಕೃತ ಮಾರುಕಟ್ಟೆ ರಚನೆಗೆ ಕಾರಣವಾಗಬಹುದು. ನೆಕ್ಸ್ಟ್, ಅನ್ವೇಷಣೆಗಳ ಮೂಲಕ ಗಮನ ಅಂದರೆ ಸರಾಸರಿ ವೆಚ್ಚಗಳು ಹೆಚ್ಚಿನ ಉತ್ಪಾದನಾ ಮಟ್ಟದಲ್ಲಿ ಏರಿಕೆ ಆಗೋದಿಲ್ಲ. ಇದರಿಂದಾಗಿ ಉದ್ಯಮಗಳು ವೆಚ್ಚ ಕನಿಷ್ಠತೆಯ ಬದಲಿಗೆ ನಾವೀನ್ಯತೆಯನ್ನು ಸಾಧಿಸೋದಕ್ಕೆ, ಉತ್ಪನ್ನ ವೈವಿಧ್ಯೀಕರಣಕ್ಕೆ, ಹೊಸ ಮಾರುಕಟ್ಟೆಯ ಪ್ರವೇಶದಂತಹ ಇತರೆ ಅಂಶಗಳ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಬಹುದು. ಮಾಡರ್ನ್ ಬಿಸ್ನೆಸ್ ರಿಯಾಲಿಟಿ ಅಂದರೆ ಆಧುನಿಕ ವ್ಯವಹಾರಗಳ ವಾಸ್ತವಿಕತೆ. L ಆಕಾರದ ರೇಖೆಯು ಆಧುನಿಕ ತಾಂತ್ರಿಕವಾಗಿ ಮುಂದುವರಿದಂತಹ ಸಂಸ್ಥೆಗಳ ನಡವಳಿಕೆಯ ಬಗ್ಗೆ ಹೆಚ್ಚು ಸ್ಥಿರವಾಗಿದೆ ಅಂತಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ಹೆಚ್ಚಿನ ಸ್ಥಿರ ವೆಚ್ಚಗಳು ಮತ್ತು ಪ್ರತಿ ಯೂನಿಟ್ಗೆ ಕಡಿಮೆ ಬದಲಾಗುವ ವೆಚ್ಚಗಳನ್ನು ಹೊಂದಿದಂತಹ ಕೈಗಾರಿಕೆಗಳಲ್ಲಿ ಈ ವ್ಯವಹಾರದ ವಾಸ್ತವತೆಯನ್ನು ನಾವು ಕಾಣಬಹುದು. ಹೀಗೆ U ಆಕಾರದ LAC ರೇಖೆ ಆರ್ಥಿಕ ಮಿತವ್ಯಯ ಮತ್ತು ಆರ್ಥಿಕ ಅಪವ್ಯಯಗಳ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟರೂ ಸಹ LAC ರೇಖೆಯ ಆಕಾರ ಅನೇಕ ಸಮಕಾಲೀನ ಕೈಗಾರಿಕೆಗಳಲ್ಲಿ ದೀರ್ಘಾವಧಿ ವೆಚ್ಚದ ನಡವಳಿಕೆಯನ್ನ ಕುರಿತು ಪ್ರಾಯೋಗಿಕವಾದಂತಹ ಒಂದು ಒಳನೋಟವನ್ನು ಒದಗಿಸುವಂತಹ ಒಂದು ಪರಿಕಲ್ಪನೆ ಇದು ಆಗಿದೆ ಅಂತಂದು ನಾವು ಹೇಳಬಹುದು. ಥ್ಯಾಂಕ್ ಯು.